ಸ್ಯಾಂಡಲ್ವುಡ್ ಸರ್ದಾರ್ನ ಮೇಲೆ ದಾಖಲಾಯಿತು ಎಫ್ಐಆರ್. ನಟ ಸತ್ಯ ಮತ್ತು ಪತ್ನಿ ನಿರ್ಮಲಾ ಮೇಲೆ ದೂರು ದಾಖಲಾಗಿದೆ. ಕೋಟಿಗಟ್ಟಲೆ ಹಣ ಪಡೆದು ವಾಪಸ್ ನೀಡದ ದಂಪತಿ. ಇನ್ನು ಸ್ಯಾಂಡಲ್ವುಡ್ ಸರ್ದಾರ ಅಂತಾನೆ ಇವರು ಕರೆಸಿಕೊಂಡಿದ್ರು. ಕೋಟಿಗಟ್ಟಲೆ ಹಣ ಪಡೆದು ವಾಪಸ್ ನೀಡದ ದಂಪತಿ ಒಡೆತನದ ಟಾಕಿಂಗ್ ಸ್ಟಾರ್ ಪ್ರೊಡಕ್ಷನ್ ಜಿಪಿಎ ಹೋಲ್ಡರ್ನಿಂದ ದೂರು ದಾಖಲಾಗಿದೆ. ಮಜಾ ಟಾಕೀಸ್ ಖ್ಯಾತಿಯ ಸೃಜನ್ ಲೋಕೇಶ್ ಪ್ರೊಡಕ್ಷನ್ನ ಜಿಪಿಒ ಹೋಲ್ಡರ್ ಆಗಿ ಅಗ್ನಿಯು ಸಾಗರ್ ಧಾರಾವಾಹಿ ನಿರ್ಮಾಣಕ್ಕೆ 1 ಕೋಟಿಯನ್ನ ಪಡೆದಿದ್ರು ಈ ದಂಪತಿಗಳು. ಪ್ರತಿ ತಿಂಗಳು 5 ಲಕ್ಷ ಹಣ ವಾಪಸ್ ನೀಡುವಂತೆ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ರು. ಆದರೆ ಇದುವರೆಗೂ ಕೂಡ ಯಾವುದೇ ಹಣ ನೀಡಿಲ್ಲ ಅಂತ ದೂರು ದಾಖಲಾಗಿದೆ. ಹಣ ವಾಪಸ್ ಕೊಡಿಸುವಂತೆ ಅಗ್ನಿಯು ಸಾಗರ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವಂತದ್ದು. ಇನ್ನು ಸ್ಯಾಂಡಲ್ವುಡ್ ಸರ್ದಾರ್ನ ಮೇಲೆ ದಾಖಲಾಯಿತು ಎಫ್ಐಆರ್. ನಟ ಸತ್ಯ ಮತ್ತು ಪತ್ನಿ ನಿರ್ಮಲಾ ಮೇಲೆ ದೂರು ದಾಖಲಾಗಿದೆ. ಕೋಟಿಗಟ್ಟಲೆ ಹಣವನ್ನ ಪಡ್ಕೊಂಡು ವಾಪಸ್ ನೀಡದ ದಂಪತಿ ಒಡೆತನದ ಸಾಯಿ ನಿರ್ಮಲಾ ಪ್ರೊಡಕ್ಷನ್ ಮೇಲೆ ದೂರು ದಾಖಲಾಗಿದೆ. ಟಾಕಿಂಗ್ ಸ್ಟಾರ್ ಪ್ರೊಡಕ್ಷನ್ ಜಿಪಿಎ ಹೋಲ್ಡರ್ನಿಂದ ದೂರು ದಾಖಲಾಗಿರುವಂತದ್ದು. ಮಜಾ ಟಾಕೀಸ್ ಖ್ಯಾತಿಯ ಸೃಜನ್ ಲೋಕೇಶ್ ಪ್ರೊಡಕ್ಷನ್ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಅಭಿಷೇಕ್, ಇಲ್ಲಿ ಒಂದ್ ಕಡೆ ನೋಡ್ತಾ ಇರ್ಬೋದು, ಪ್ರೊಡಕ್ಷನ್ ಹೌಸ್ ಅವರೇ ಹಾಗೆ ಸರ್ದಾರ ಅಂತಾನೆ ಕರಿತಾ ಇದ್ರು. ಇವರಿಬ್ರು ಗಂಡ ಹೆಂಡತಿ ಹಣ ಇಸ್ಕೊಂಡು ವಾಪಸ್ ಕೊಡದೆ ಕಳ್ಳಾಟವನ್ನ ಆಡ್ತಾ ಇದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಈಗಾಗಲೇ ಏನು ಜಿಪಿಎ ಹೋಲ್ಡರ್ ಆಗಿರುವಂತಹ ಅಗ್ನಿ ಎಂಬಾತ ಒಂದು ದೂರನ್ನು ಕೊಟ್ಟಿರುವಂತದ್ದು. ಈ ರೀತಿಯಾಗಿ 1 ಕೋಟಿಗಳನ್ನ ಪಡೆದುಕೊಂಡು ಅದನ್ನ ವಾಪಸ್ ನೀಡಿಲ್ಲ ಅಂತ ಹೇಳಿ, ಅಂದ್ರೆ 5 ಲಕ್ಷ ಪ್ರತಿ ತಿಂಗಳು ನೀಡುವ ರೀತಿಯಲ್ಲಿ ಒಂದು ಅಗ್ರಿಮೆಂಟ್ ಕೂಡ ಆಗಿರುತ್ತೆ. ಆ ಅಗ್ರಿಮೆಂಟ್ ಗೆ ತಕ್ಕನ ಹಾಗೆ ಅವರು ಇದುವರೆಗೂ ಯಾವುದೇ ರೀತಿಯಾದಂತಹ ಹಣವನ್ನ ವಾಪಸ್ ನೀಡಿಲ್ಲ ಅನ್ನುವಂತಹದ್ದು ಇಲ್ಲಿ ಇದಾಗಿರುವಂತದ್ದು. ಇಲ್ಲಿ ಸತ್ಯ ಅನ್ನುವಂತಹ ವ್ಯಕ್ತಿ ಏನಿದ್ದಾರೆ ಅವರು ನಟ ಕೂಡ ಆಗಿದ್ದಾರೆ ಮತ್ತು ಸೃಜನ್ ಲೋಕೇಶ್ ಅವರಿಗೆ ಬಹಳ ಹತ್ತಿರದ ವ್ಯಕ್ತಿ ಕೂಡ ಆಗಿರುವಂತದ್ದು. ಈಗ ಸದ್ಯ ಅದೇ ಸೃಜನ್ ಲೋಕೇಶ್ ಅವರ ಪ್ರೊಡಕ್ಷನ್ ಪರವಾಗಿ ಇವರ ಮೇಲೆ ದೂರನ್ನು ಕೊಟ್ಟಿರುವಂತದ್ದು. ಅಂದ್ರೆ ಈ ಲಕ್ಷ್ಮಿ ಒಂದು ಏನು ಧಾರಾವಾಹಿ ಏನಿದೆ ಆ ಧಾರಾವಾಹಿಗೆ ಸಂಬಂಧಿಸಿದಂತೆ ಹಣವನ್ನ ಹೂಡಿಕೆ ಮಾಡೋದಕ್ಕೆ ಈಗಾಗಲೇ ಮಾತುಕತೆ ಕೂಡ ನಡೆದಿತ್ತು. ಅಂದ್ರೆ 2024ರಲ್ಲಿ ಕಳೆದ ವರ್ಷ ಈ ರೀತಿಯಾಗಿ ಒಂದು ಅಗ್ರಿಮೆಂಟ್ ಆಗುತ್ತೆ. ನಂತರ ಪ್ರತಿ ತಿಂಗಳು 5 ಲಕ್ಷವನ್ನ ನೀಡಿ ಅದನ್ನ ಒಂದು ಕೋಟಿಗೆ ಏನಿದೆ ಅದೆಲ್ಲವನ್ನು ಕೂಡ ಸಮ ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಒಂದು ಅಗ್ರಿಮೆಂಟ್ ಕೂಡ ಆಗಿರುವಂತದ್ದು. ಆದ್ರೆ ಇಲ್ಲಿಯವರೆಗೂ ಯಾವುದೇ ರೀತಿಯಾದಂತಹ ಹಣವನ್ನ ಅವರು ನೀಡಿಲ್ಲ ಅಂತ ಹೇಳಿ ಅದರಲ್ಲಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಕೇಳಿದಂತಹ ಸಂದರ್ಭದಲ್ಲಿ ಮುಂದೂಡಿಕೆಯನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಅಂದ್ರೆ ನಾಡಿದ್ದು ಕೊಡ್ತೀನಿ ಅಂತ ಹೇಳಿ ಅವರೊಂದು ವಿಧಾನ ಮಾಡಿದ್ದಾರೆ. ಹೀಗಾಗಿ ಅಗ್ರಿಮೆಂಟ್ ನ ಇಟ್ಟುಕೊಂಡು ಸಿಕೆ ಹಚ್ಚಿಕೊಟ್ಟು ಪೊಲೀಸ್ ಠಾಣೆಯಲ್ಲಿ ಆ ಅಗ್ರಿಮೆಂಟ್ ನ ಕಾಪಿ ತೆಗೆದುಕೊಂಡು ಈ ರೀತಿಯಾದಂತಹ ವಂಚನೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಅವರ ಮೇಲೆ ದೂರನ್ನು ದಾಖಲು ಮಾಡಲಾಗಿರುವಂತದ್ದು. ಹೀಗಾಗಿ ಸದ್ಯ ಎಕನಾಮಿಕ್ ಅಫೆನ್ಸ್ ಅಡಿಯಲ್ಲಿ ಅವರನ್ನ ಹಾಗೂ ಚೀಟಿಂಗ್ ಏನಿದೆ ಸೆಕ್ಷನ್ ಅಡಿಯಲ್ಲಿ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಲಾಗಿದೆ ಮತ್ತು ಅವರನ್ನ ಠಾಣೆಗೆ ಕರೆಸಿ ಇದರ ಬಗ್ಗೆ ಒಂದು ಸ್ಪಷ್ಟನೆ ಮತ್ತು ಏನಾದ್ರೂ ಹಣವನ್ನ ವಾಪಸ್ ಕೊಡುವಂತಹ ಒಂದು ಉದ್ದೇಶದ ಏನಾದ್ರೂ ಇದೆಯಾ ಅನ್ನುವಂತಹ ರೀತಿಯಲ್ಲಿ ಹೇಳಿಕೆಗಳನ್ನು ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಮತ್ತೆ ಈಗಾಗಲೇ ಈ ಸಂಬಂಧವಾಗಿ 2-3 ಬಾರಿ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣೆಗೆ ಸತ್ಯ ಅವರು ಬಂದು ಹೋಗಿರುವಂತದ್ದು. ಹೀಗಾಗಿ ಸಾಯಿ ನಿರ್ಮಲಾ ಅನ್ನುವಂತಹ ಈ ಪ್ರೊಡಕ್ಷನ್ ಕಂಪನಿಯಿಂದ ವಂಚನೆ ಆಗಿದೆ ಅಂತ ಹೇಳಿ ಅಗ್ನಿ ಅವರು ದೂರನ್ನ ಕೊಟ್ಟಿರುವಂತದ್ದು. ಆ ಒಂದು ತನಿಖೆಯ ಪ್ರೋಸೆಸ್ ಮುಂದುವರೆದಿದೆ. ಅಂಕಿತಾ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗೆ. ಸರ್ದಾರ್ ಮೇಲೆ ಸ್ಯಾಂಡಲ್ವುಡ್ನ ಸರ್ದಾರ್ ಅಂತಾನೆ ಇವರಿಬ್ರು ಪ್ರಖ್ಯಾತಿಯನ್ನ ಪಡ್ಕೊಂಡಿದ್ರು. ಹಣ ವಾಪಸ್ ಕೊಡಿಸುವಂತೆ ಅಗ್ನಿಯು ಸಾಗರ್ ಇಲ್ಲಿ ದಾಖಲಾಗಿದೆ. ಅವ್ರ ಮೇಲೆ 1 ಕೋಟಿ ಇಸ್ಕೊಂಡು ವಾಪಸ್ ಕೊಡದೆ ದೂರು ದಾಖಲಾಗಿರುವಂಥದ್ದು. ಸ್ಯಾಂಡಲ್ವುಡ್ ಸರ್ದಾರನ ಮೇಲೆ ಎಫ್ಐಆರ್ ದಾಖಲಾಗಿದೆ. ದಂಪತಿ ಒಡೆತನದ ಸಾಯಿ ನಿರ್ಮಲಾ ಪ್ರೊಡಕ್ಷನ್ ಮೇಲೆ ದೂರು ದಾಖಲಾಗಿದೆ. ಕೋಟಿಗಟ್ಟಲೆ ಹಣ ಪಡ್ಕೊಂಡು ಈ ದಂಪತಿಗಳು ಹಣವನ್ನ ವಾಪಸ್ ನೀಡ್ತಾ ಇಲ್ಲ. ಇನ್ನು ಟಾಕಿಂಗ್ ಸ್ಟಾರ್ ಪ್ರೊಡಕ್ಷನ್ಸ್ ಜಿಪಿಎ ಹೋಲ್ಡರ್ನಿಂದ ದೂರು ದಾಖಲಾಗಿದೆ. ಮಜಾ ಟಾಕೀಸ್ ಖ್ಯಾತಿಯ ಸೃಜನ್ ಲೋಕೇಶ್ ಪ್ರೊಡಕ್ಷನ್ ಇದು.
ಒಂದು ರೀತಿಯಾಗಿ ಟಾಕಿಂಗ್ ಸ್ಟಾರ್ ಪ್ರೊಡಕ್ಷನ್ GPA ಹೋಲ್ಡರ್ ಆಗಿದ್ರು ಇವರು. ಲೋಕೇಶ್ ಪ್ರೊಡಕ್ಷನ್ನ GPO ಹೋಲ್ಡರ್ ಆಗಿ ಅಗ್ನಿಯೂಸ್ ಸಾಗರ್ ಧಾರಾವಾಹಿ ನಿರ್ಮಾಣಕ್ಕೆ 1 ಕೋಟಿ ಹಣವನ್ನ ಪಡ್ಕೊಂಡಿದ್ರು ಈ ದಂಪತಿ. ಆದರೆ ಇದುವರೆಗೂ ಕೂಡ ಯಾವುದೇ ಹಣವನ್ನ ನೀಡಿಲ್ಲ ಅಂತ ಹೇಳಿ ದೂರು ದಾಖಲಾಗಿದೆ. ಪ್ರತಿ ತಿಂಗಳು ನಾವು 5 ಲಕ್ಷ ವಾಪಸ್ ಕೊಡ್ತೀವಿ ಅಂತ ಅಗ್ರಿಮೆಂಟ್ಗೆ ಸಹಿ ಕೂಡ ಹಾಕಿದ್ರು. ಹಣ ವಾಪಸ್ ಕೊಡಿಸುವಂತೆ ಅಗ್ನಿಯೂಸ್ ಸಾಗರ್ ಈಗ ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ.